ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಆರಂಭಿಸಿದೆ. ಈಗ ಇರಾನ್ ಸಹ ಪ್ರತಿದಾಳಿಯನ್ನು ನಡೆಸುತ್ತಿದೆ. ಇದರಿಂದ ಇಡೀ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಸ್ರೇಲ್ ಅಮೆರಿಕ ನಡೆಸಿದ ಕ್ರೂರ ದಾಳಿ ಒಂದು ಕಡೆ ಆದರೆ, ಇರಾನ್ ನಡೆಸುತ್ತಿರುವ ಪ್ರತಿದಾಳಿಯಿಂದ ಇಸ್ರೇಲ್ ಮತ್ತು ಅಮೆರಿಕದ ಸೇನಾ ನೆಲೆಗಳು ಬೆಚ್ಚಿಬಿದ್ದಿವೆ. ಎಂದೂ ಊಹಿಸಿದ ರೀತಿಯಲ್ಲಿ ಇರಾನ್ ದಾಳಿಗೆ ಸಜ್ಜಾಗಿ ನಿಂತಿರುವುದು ಇಲ್ಲಿ ಕಾಣ್ತದೆ. ಇಂತಹ ಸಂದರ್ಭದಲ್ಲಿ ಭಾರತದ ವಾಟ್ಸಪ್ ಯೂನಿವರ್ಸಿಟಿಯ ಗ್ರಾಜ್ಯುಯೇಟ್ಸ್, ಪ್ರೊಫೆಸರ್ಸ್ ಆ್ಯಂಡ್ ಥಿಂಕರ್ಸ್ ಒಂದು ಸುದ್ದಿಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡ್ತಿದ್ದಾರೆ. ನೋಡಿ, ಇಡೀ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದೆ, ಜಗತ್ತೇ ಸೇಫ್ ಇಲ್ಲ, ಇರಾನ್ ಅಟ್ಯಾಕ್ ಮಾಡ್ತಿದೆ, ಇಡೀ ಮುಸ್ಲಿಂ ದೇಶಗಳು ಭಯದಿಂದ ಬದುಕ್ತಿವೆ, ಭಾರತದವರು ಮಾತ್ರ ಸೇಫ್ ಇದ್ದೇವೆ, ನಾವು ಸೇಫ್ ಇರುವ ಕಾರಣ ಮೋದಿಜಿ, ಅದಕ್ಕೆ ನಾವು ಮೋದಿಯವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವು ನ್ಯೂಸ್ ಚಾನಲ್ಗಳಂತೂ ಈಗಾಗಲೇ ಮಾರ್ಕೊಂಡಿವೆ. ನಾವು ಅಂದ್ಕೊಂಡಿದ್ವಿ ಭಾರತದ ಕೆಲವು ನ್ಯೂಸ್ ಚಾನಲ್ಗಳು ಮೋದಿಯವರ ಬಟ್ಟಂಗಿಗಳಿಗೆ ಮಾತ್ರ ಮಾರ್ಕೊಂಡಿದ್ದಾವೆ ಅಂತ, ಆದರೆ ಈಗ ಗೊತ್ತಾಗ್ತಿದೆ ಅವರು ಯುದ್ಧಕೋರ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳಿಗೂ ಮಾರ್ಕೊಂಡಿವೆ ಅಂತ. ಬಹಿರಂಗವಾಗಿ ಮೋದಿಜಿ ಇಸ್ರೇಲ್ ಜೊತೆ ಒಪ್ಪಂದ ಮಾಡಿಕೊಂಡಿರುವುದಕ್ಕೆ ನಾವು ಸೇಫ್ ಇದ್ದೇವೆ ಅಂತ ಈ ನ್ಯೂಸ್ ಚಾನಲ್ಗಳು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದೇವೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು, ಭಾರತ ಹುಟ್ಟಿದ್ದು 2014 ನಂತರ ಅಲ್ಲ ಅಂತ. ವಾಟ್ಸಪ್ ಯೂನಿವರ್ಸಿಟಿಯ ಈ ಗ್ರ್ಯಾಜುಯೇಟ್ಸ್ಗಳ ಒಂದು ಅರ್ಥ ಮಾಡ್ಕೊಳ್ಳಿ. ದೇಶದ ಭದ್ರತೆ ಅನ್ನೋದು ಇನ್ಸ್ಟ್ಯಾಂಟ್ ನೂಡಲ್ಸ್ ಥರ ಅಲ್ಲ. ಜೊತೆಗೆ ಭಾರತದ ಸುರಕ್ಷತೆ ವಿಚಾರ 2014 ವಾಟ್ಸಪ್ ಫಾರ್ವರ್ಡ್ಗಳಿಂದ ಬಂದಿದ್ದಲ್ಲ, ಅದು ದಶಕಗಳ ಕಾಲದ ಪರಿಶ್ರಮ. ಇನ್ನೊಂದು ಮುಖ್ಯವಾಗಿ 2014ಕ್ಕೂ ಹಿಂದೆ ಭಾರತ ಅನಾಥವಾಗೇನಿರಲಿಲ್ಲ. ಈಗ ನಾವು ಭಾರತ ಇಂದು ಸೇಫ್ ಇರುವ ಕಾರಣ ಯಾಕೆ ಅನ್ನೋದನ್ನು ನೋಡೋಣ. ಭಾರತದವರು ಸೇಫ್ ಇರೋದು ಮೋದಿಯ ಕಾರಣಕ್ಕ ಅಥವಾ ಈ ಹಿಂದಿನ ಭಾರತದ ಪ್ರಧಾನಮಂತ್ರಿಗಳ ಕಾರಣಕ್ಕ ಅಂತ ಒಮ್ಮೆ ನೋಡೋಣ. ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂದರೆ, ಅಮೆರಿಕ ಅಟ್ಯಾಕ್ ಮಾಡಿದ ದೇಶಗಳ ಮೇಲೆ ಕೊಡ್ತಿರುವ ಕಾರಣ ಏನಂದರೆ, ಆ ದೇಶಗಳಲ್ಲಿ ಸರ್ವಾಧಿಕಾರ ಅತಿ ಹೆಚ್ಚಿದೆ. ಈಗ ಇರಾನ್ ಮೇಲೆ ದಾಳಿ ನಡೆಸಿ ಅಲ್ಲಿನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಹತ್ಯೆ ಮಾಡಲಾಗಿದೆ. ಆತ ಒಬ್ಬ ಸರ್ವಾಧಿಕಾರಿಯಾಗಿದ್ದ ಅಂತ ಹೇಳಿದ್ದು ಇದೇ ಅಮೆರಿಕ. ಇದೇ ಅಮೆರಿಕ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸರ್ವಾಧಿಕಾರಿ ರೀತಿಯಲ್ಲಿ ವರ್ತಿಸುವ ಉತ್ತರ ಕೊರಿಯಾವನ್ನು ಮಾತ್ರ ಸುಮ್ಮನೆ ಬಿಟ್ಟಿದ್ದಾರೆ. ಯಾಕೆಂದರೆ ಉತ್ತರ ಕೊರಿಯಾದಲ್ಲಿ ನ್ಯೂಕ್ಲಿಯರ್ ವೆಪನ್ಗಳು ಅಂದರೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದಾರೆ ಅಂತ ಅನೇಕ ಜನರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿಂದೆ ವೆನಿಜುವೆಲಾ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷನನ್ನು ಅಪಹರಿಸಿದಾಗಲೂ ಹೇಳಿದ್ದು ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಸರ್ವಾಧಿಕಾರಿ ಧೋರಣೆ ಅಂತ. ಈಗ ಇರಾನ್ ಮೇಲೂ ಸಹ ದಾಳಿ ನಡೆಸಿ ಹೇಳಿದ್ದು ಅಲ್ಲಿನ ಸರ್ವಾಧಿಕಾರಿ ಧೋರಣೆ ಅಂತ. ಇದರ ಜೊತೆಗೆ ನಾವು ಇನ್ನೊಂದು ಗಮನಿಸಬೇಕಾಗಿರೋದು, ಇಸ್ರೇಲ್ ಮೇಲೆಯೂ ಬೇರೆ ದೇಶಗಳು ಯಾಕೆ ಅಟ್ಯಾಕ್ ಮಾಡ್ತಿಲ್ಲ ಅಂತ. ಯಾಕಂದರೆ ಇಸ್ರೇಲ್ ಸಹ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿದೆ ಅನ್ನುವ ಕಾರಣಕ್ಕೆ ಬೇರೆ ದೇಶಗಳು ಅಟ್ಯಾಕ್ ಮಾಡ್ತಿಲ್ಲ, ಇಸ್ರೇಲ್ ಸೇಫ್ ಇದೆ ಅನ್ನೋದನ್ನು ಅನೇಕ ಜನರು ಅಭಿಪ್ರಾಯಪಡ್ತಿದ್ದಾರೆ. ಈಗ ನಾವು ಇದನ್ನೇ ಭಾರತಕ್ಕೆ ಅಪ್ಲೈ ಮಾಡಿ ನೋಡೋಣ. ಭಾರತ ಸೇಫ್ ಇರೋದು ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿರುವ ಕಾರಣಕ್ಕೆ ಅಂತ ಅನೇಕ ಜನರು ಹೇಳ್ತಿದ್ದಾರೆ. ಸೊ ಹೀಗಾಗಿ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿರುವ ಕಾರಣಕ್ಕೆ ಯಾವುದೇ ಒಂದು ದೇಶ ಸೇಫ್ ಅನ್ನೋದಾದರೆ ಇಂಡಿಯಾ ಕೂಡ ಸೇಫ್. ಹಾಗಾದರೆ ಈ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸಿದ ಮತ್ತು ಇದಕ್ಕೆ ಕಾರಣಕರ್ತರಾದವ್ರನ್ನ ನಾವು ನೆನೆಸ್ಕೊಳ್ಬೇಕಲ್ವಾ. ಮೊದಲನೇದಾಗಿ ಅಣ್ವಸ್ತ್ರ ಶಕ್ತಿ ಅಂದರೆ ಭಾರತದ ನ್ಯೂಕ್ಲಿಯರ್ ಪವರ್ಗೆ ಒಮ್ಮೆ ಇಡೀ ಜಗತ್ತೇ ಬೆಚ್ಚಿಬಿದ್ದಿತ್ತು. ಅದಕ್ಕೆ ಕಾರಣ ಇಂದಿರಾ ಗಾಂಧಿ. 1974ರಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂಬ ಕಾರ್ಯಾಚರಣೆಯನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅಮೆರಿಕದಂತಹ ದೊಡ್ಡ ರಾಷ್ಟ್ರಗಳ ವಿರೋಧದ ನಡುವೆಯೂ ಮೊದಲ ಬಾರಿಗೆ ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆಯನ್ನು ನಡೆಸಿದರು. ಭಾರತ ಅಣುಶಕ್ತಿ ಹೊಂದಿದ ರಾಷ್ಟ್ರ ಎಂದು ಘೋಷಿಸಿದಾಗ ಇಡೀ ಜಗತ್ತೇ ಅವತ್ತು ಬೆಚ್ಚಿಬಿದ್ದಿತ್ತು. ಈಗ ನಾವು ಹೇಳಬೇಕು, ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ ಇಂದಿರಾ ಗಾಂಧಿ ಅಂತ. ಅವರು ಎಂದಿಗೂ ಇಸ್ರೇಲಿಗರು ಮತ್ತು ಅಮೆರಿಕನ್ನರ ಮುಂದೆ ಡ್ಯಾನ್ಸ್ ಮಾಡಲಿಲ್ಲ, ಧೈರ್ಯವಾಗಿ ಇಸ್ರೇಲ್ ಮತ್ತು ಅಮೆರಿಕವನ್ನು ಎದುರು ಹಾಕಿಕೊಂಡಿದ್ದರು. ಇನ್ನು ಎರಡನೇದಾಗಿ ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ ವಾಜಪೇಯಿ. 1998ರಲ್ಲಿ ಆಪರೇಷನ್ ಶಕ್ತಿಯನ್ನು ಅಂದರೆ ಎರಡನೇ ಬಾರಿಗೆ ಪೋಖ್ರಾನ್ 2 ಅನ್ನು ವಾಜಪೇಯಿ ಅವರು ನಡೆಸ್ತಾರೆ. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಮೆರಿಕದ CIA ಕಣ್ಣನ್ನು ತಪ್ಪಿಸಿ 5 ಪರಮಾಣು ಬಾಂಬ್ಗಳನ್ನು ಸ್ಫೋಟಿಸಿ ಭಾರತವನ್ನು ಪೂರ್ಣ ಪ್ರಮಾಣದ ಅಣ್ವಸ್ತ್ರ ರಾಷ್ಟ್ರವಾಗಿ ಮಾಡಿದರು. ಇವತ್ತು ಚೀನಾ ಮತ್ತು ಪಾಕಿಸ್ತಾನ ನಮ್ಮ ಹತ್ರ ಕಣ್ಣೆತ್ತಿ ನೋಡಲು ಎದುರುತ್ತಿರೋದು ಇದೇ ಅಣುಬಾಂಬ್ಗಳಿಂದಲೇ ಹೊರತು ಮೋದಿಜಿಯ ಯಾವುದೇ ರ್ಯಾಲಿಗಳಿಂದ ಅಲ್ಲ. ನಂತರ ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ APJ ಅಬ್ದುಲ್ ಕಲಾಂ. ಕಲಾಂ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಕಲಾಂ ಅವ್ರನ್ನ ಭಾರತದಲ್ಲಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ಇನ್ನು ನ್ಯೂಕ್ಲಿಯರ್ ವೆಪನ್ ಅಭಿವೃದ್ಧಿಗೆ ಕಲಾಂ ಅವರ ಕೊಡುಗೆ ಅಪಾರವಾದದ್ದು. ಎರಡನೇ ಬಾರಿಗೆ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ಆದಾಗ ಕಲಾಂ ಪ್ರಮುಖ ಪಾತ್ರವನ್ನು ವಹಿಸಿದರು. ನಂತರ ಭಾರತದ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಮುನ್ನಡೆಸಿದರು. ಇದರ ಮೂಲಕ ಅಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿದರು. DRDO ಸಂಸ್ಥೆಯ ಪ್ರಮುಖ ವಿಜ್ಞಾನಿಯಾಗಿ ಕೆಲಸ ಮಾಡಿ ಭಾರತದ ರಕ್ಷಣಾ ತಂತ್ರಜ್ಞಾನವನ್ನು ಕಲಾಂ ಬಲಪಡಿಸಿದರು. ನಂತರ ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ ನೆಹರು ಕಾಲದಲ್ಲಿ ಸ್ಥಾಪನೆಯಾದ DRDO, HAL ಮತ್ತು ಭಾರತದ ಹೆಮ್ಮೆಯ ಇಸ್ರೋ, ಇವುಗಳಲ್ಲಿ ಕೆಲಸ ಮಾಡಿದ ವಿಜ್ಞಾನಿಗಳಿಂದ ಇಂದು ಭಾರತ ಸೇಫ್ ಅನ್ನೋದನ್ನು ನಾವು ಮರಿಬಾರ್ದು. ನಂತರ ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ PV ನರಸಿಂಹ ರಾವ್.
1995ರಲ್ಲಿ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ಮಾಡಲು ಗುಪ್ತವಾಗಿ ಕಾರ್ಯಾಚರಣೆಗೆ ಅನುಮತಿ ನೀಡಿದ್ದು ಅಂದಿನ ಪ್ರಧಾನಿ PV ನರಸಿಂಹರಾವ್ ಅವರು. ಆ ವೇಳೆ ಅಣು ಪರೀಕ್ಷೆ ಆಗದಿದ್ದರೂ ವಿಜ್ಞಾನಿಗಳಿಗೆ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಮುಂದುವರಿಸಲು ನರಸಿಂಹರಾವ್ ಅವರು ಅನುಮತಿಯನ್ನು ಕೊಟ್ಟಿದ್ದರು. ನರಸಿಂಹರಾವ್ ಅವರ ಪೂರ್ಣ ದೃಷ್ಟಿಯಿಂದ 1998ರಲ್ಲಿ ಪೋಖ್ರಾನ್ 2 ಪರೀಕ್ಷೆಗೆ ಅನುಕೂಲವಾಯಿತು ಎಂದು ಅನೇಕ ವಿಜ್ಞಾನಿಗಳು ಹೇಳಿದ್ದಾರೆ. ನಂತರ ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ ಮನಮೋಹನ್ ಸಿಂಗ್. 2008ರಲ್ಲಿ ಭಾರತ ಅಮೆರಿಕ ಅಣು ಒಪ್ಪಂದ ನಡೆಯಿತು. ಈ ಒಪ್ಪಂದದ ಹೆಸರು ಇಂಡಿಯಾ ಯುನೈಟೆಡ್ ಸ್ಟೇಟ್ಸ್ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅಂತ. ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅಮೆರಿಕಕ್ಕೆ ಎದುರದೆ ಅಮೆರಿಕ ಭಾರತಕ್ಕೆ ಸಿವಿಲ್ ಅಣು ತಂತ್ರಜ್ಞಾನ ಮತ್ತು ಇಂಧನವನ್ನು ಒದಗಿಸುವ ಬಗ್ಗೆ, ಅಣು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವ ಬಗ್ಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಮತ್ತು ನ್ಯೂಕ್ಲಿಯರ್ ಸಪ್ಲೈಸ್ ಗ್ರೂಪ್ ಭಾರತಕ್ಕೆ ಅಣು ವ್ಯಾಪಾರ ಮಾಡುವ ಬಗ್ಗೆ ಒಪ್ಪಂದಕ್ಕೆ ಸಹಿಯನ್ನು ಮಾಡಿದರು. ಇದರಿಂದ ಜಾಗತಿಕ ಅಣು ತಂತ್ರಜ್ಞಾನ ಮಾರುಕಟ್ಟೆಯಲ್ಲಿ ಭಾರತವೂ ಸಹ ತೆರೆದುಕೊಂಡಿತು. ಮುಖ್ಯವಾಗಿ ನಾವು ಹೆಮ್ಮೆ ಪಡುವ ಅಗ್ನಿ, ಪೃಥ್ವಿ, ಆಕಾಶ್, ನಾಗ್ ಕ್ಷಿಪಣಿಗಳೆಲ್ಲ ಜನ್ಮ ತಾಳಿದ್ದು ಇಂದಿರಾ ಗಾಂಧಿ ಕಾಲದಲ್ಲೇ ಹೊರತು ನರೇಂದ್ರ ಮೋದಿಯ ಕಾಲದಲ್ಲಿ ಅಲ್ಲ. ವೀಕ್ಷಕರೇ, ಭಾರತ ಅಂದರೆ ಅದು ಕೇವಲ ಭಾರತ, ಅದು ಮೋದಿ ಅಲ್ಲ. ಭಾರತ ಇಂದು ಬಲಿಷ್ಠ ದೇಶ ಆಗಲು ಕಾರಣ ಅಂದಿನ ವಿಜ್ಞಾನಿಗಳು, ಎಂಜಿನಿಯರ್ಗಳು, ಚಿಂತಕರು ಮತ್ತು ಈ ಹಿಂದಿನ ಬಲಿಷ್ಠ ಪ್ರಧಾನಮಂತ್ರಿಗಳಿಂದ. ಅವರು ತಯಾರಿಸಿದ ನ್ಯೂಕ್ಲಿಯರ್ ವೆಪನ್ ಮತ್ತು ಬಲಿಷ್ಠ ಸಂಸ್ಥೆಗಳಿಂದ ಭಾರತ ಇಂದು ಸದೃಢವಾಗಿ ನಿಂತಿದೆ. ಮೋದಿ ಎಂದಿಗೂ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸಿಲ್ಲ ಮತ್ತು ಇಂತಹ ಒಂದು ಉನ್ನತ ಬಲಿಷ್ಠ ಸಂಸ್ಥೆಗಳ ಹುಟ್ಟಿಗೆ ಕಾರಣರಾಗಿಲ್ಲ. ಮೋದಿ ಆಡಳಿತಕ್ಕೆ ಬಂದ ಮೇಲೆ ನಾಚಿಕೆ ಆಗುವ ಒಂದು ಸಂಗತಿ ಏನಂದರೆ, ನಾವು ತೆರಿಗೆ ಕಟ್ಟಿದ ಹಣ ಅಂದರೆ 3,000 ಕೋಟಿ ಹಣವನ್ನು ನಾವೇನು ಹೇಳ್ತೀವಿ ಗೋಧಿ ಮೀಡಿಯಾ ಮತ್ತು ಗೋಧಿ ಯೂಟ್ಯೂಬ್ ಚಾನಲ್ಗಳಿಗೆ ಕೊಟ್ಟಿದ್ದಾರೆ. ಭಾರತದ ಜನರನ್ನು ಮಂಗ ಮಾಡಲು ಈ ಚಾನಲ್ಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ಇಂದು ಗಾಳಿ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ನೀರಿನಲ್ಲಿ ವಿಷಕಾರಿ ಅಂಶಗಳೇ ಹೆಚ್ಚಾಗಿವೆ. ನಮ್ಮ ಅರಾವಳಿ ಬೆಟ್ಟಗಳನ್ನು ಕಡಿತಿದ್ದಾರೆ. ಸಾವಿರಾರು ಜನರು ಪ್ರತಿದಿನ ಸಾಯ್ತಿದ್ದಾರೆ. ಬಿಕಾಸ್ ಆಫ್ ಉಸಿರಾಟದ ಹಕ್ಕನ್ನೇ ಈ ನರೇಂದ್ರ ಮೋದಿ ಸರ್ಕಾರ ಕಿತ್ಕೊಳ್ತಿದೆ. ನಮ್ಮ ಕಾಡುಗಳನ್ನು, ಬಂದರುಗಳನ್ನು, ವಿಮಾನ ನಿಲ್ದಾಣಗಳನ್ನು, ಗಣಿ ಖನಿಜಗಳನ್ನು, ಟೆಲಿಕಾಂ ಕ್ಷೇತ್ರವನ್ನು ಕೇವಲ 2 ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಿದ್ದಾರೆ. ಇಂತಹ ಮುಖ್ಯ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಗೋಧಿ ಮಾಧ್ಯಮಗಳು ಭಾರತದ ಜನರಲ್ಲಿ ವಿಶ್ವಗುರು ಎಂಬ ಭ್ರಮೆಯನ್ನು, ಭಾರತದ ಪಾಸ್ಪೋರ್ಟ್ ಪವರ್ಫುಲ್ ಎಂಬ ಭ್ರಮೆಯನ್ನು, ಮೋದಿಜಿ ಯುದ್ಧವನ್ನು ನಿಲ್ಲಿಸಿದ್ರು ಎಂಬ ಭ್ರಮೆಯನ್ನು ಬಿತ್ತುತ್ತಿದ್ದಾರೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಟ್ರೇಡ್ ಡೀಲ್ ಆದಮೇಲೆ ಮೋದಿ ಅವರು ಆಹಾರವನ್ನು ಹಾಕಿಸ್ಕೊಂಡು ಅವರ ಭಕ್ತರಿಂದ ಏನೋ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಬಿಂಬಿಸ್ಕೊಂಡ್ರು. ಕೇವಲ 2% ಇದ್ದ ಭಾರತದ ಸುಂಕವನ್ನು 18%ಗೆ ಟ್ರಂಪ್ ಏರಿಸಿದ್ದನ್ನು ಏನೋ ದೊಡ್ಡ ಸಾಧನೆ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಇದರಿಂದ ಭಾರತಕ್ಕೆ ಬೀಳುವ ಹೊಡೆತಗಳನ್ನೆಲ್ಲ ಇದೇ ಗೋಧಿ ಮಾಧ್ಯಮಗಳನ್ನು ಬಳಸಿಕೊಂಡು ಸುಳ್ಳನ್ನೇ ಬಿತ್ತರಿಸಲು ಪ್ರಯತ್ನಿಸಿದರು. ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್ ಇಂಡಿಯನ್ ಗ್ರೇಟ್ ಲೀಡರ್ಸ್, ನಾಟ್ ಫಾರ್ ಮೋದಿಜಿ. ಇವತ್ತು ಮೋದಿಯಿಂದ ದೇಶ ಸುರಕ್ಷಿತವಾಗಿದೆ ಎಂದು ಭಜನೆ ಮಾಡ್ತಿರುವವರಿಗೆ ಒಂದು ಮಾತು: ದೇಶದ ಭದ್ರತೆ ಎನ್ನುವುದು ಕೇವಲ 10 ವರ್ಷದ ಪವಾಡವಲ್ಲ. ಗಡಿಯಲ್ಲಿ ಸೈನಿಕ ಹಿಡಿದಿರುವ ಗನ್ನಿನಿಂದ ಹಿಡಿದು ಆಕಾಶದಲ್ಲಿ ಹಾರುವ ಕ್ಷಿಪಣಿಯವರೆಗೆ ಪ್ರತಿಯೊಂದರ ಹಿಂದೆ ದಶಕಗಳ ಕಾಲದ ಪರಿಶ್ರಮವಿದೆ. 2014ಕ್ಕೂ ಮುನ್ನ ಈ ದೇಶ ಅನಾಥವಾಗಿರಲಿಲ್ಲ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಶಕ್ತಿ ನಮಗೆ ದಶಕಗಳ ಹಿಂದೆಯೇ ಇತ್ತು. ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ: ದೇಶದ ಸುರಕ್ಷತೆ ಎನ್ನುವುದು ಒಬ್ಬ ವ್ಯಕ್ತಿಯಿಂದ ಆಗುವ ಮ್ಯಾಜಿಕ್ ಅಲ್ಲ. ಅದು 1947ರಿಂದ ಇಂದಿನವರೆಗಿನ ಪ್ರತಿಯೊಬ್ಬ ಪ್ರಧಾನಿಯ ಕೊಡುಗೆಯಿಂದ ಕಟ್ಟಿದ ಕೋಟೆ. ಒಬ್ಬನೇ ವ್ಯಕ್ತಿ ದೇಶ ಕಾಪಾಡುತ್ತಿದ್ದಾನೆ ಎಂದು ನಂಬುವುದು ನಮ್ಮ ವಿಜ್ಞಾನಿಗಳಿಗೆ, ಪ್ರಾಣ ಕೊಟ್ಟ ಸೈನಿಕರಿಗೆ ಮತ್ತು ಈ ಹಿಂದಿನ ಮಹನೀಯರ ಶ್ರಮಕ್ಕೆ ಮಾಡುವ ದ್ರೋಹ. ಸತ್ಯ ಒಪ್ಪಿಕೊಳ್ಳಲು ಧೈರ್ಯ ಬೇಕು. ಅಂಧಭಕ್ತರಿಗೆ ಕೇವಲ ಆವೇಶ ಸಾಕು. ಇಂಡಿಯಾ ಇಸ್ ಸೇಫ್ ಬಿಕಾಸ್ ಆಫ್. ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.